ಮಹಾಭಾರತ ಯುದ್ಧದಲ್ಲಿ ಸೋತು ಸುಣ್ಣವಾದ ಕೌರವ ಸೇನೆ ಎಲ್ಲ ವೀರಾತಿವೀರರಿಗೂ ಕೂಡ ಸ್ವರ್ಗವೇ ಗತಿಯಾಗಿತ್ತು. ಮರಣದಲ್ಲಿ ಮಡಿದ ಯೋಧರಿಗೆ, ಕ್ಷತ್ರಿಯರಿಗೆ ಸ್ವರ್ಗವಾಸ ಸಿಗುತ್ತದೆ. ಆದ್ದರಿಂದ ಆ ವೀರಾತಿವೀರರೆಲ್ಲರೂ ಕೂಡ ಸ್ವರ್ಗವನ್ನು ತಲುಪಿದ್ದರು. ಕೊನೆಗೆ ಉಳಿದ ಕೆಲವು ಮಂದಿಗಳಲ್ಲಿ ಅಶ್ವತ್ಥಾಮ, ಕೃಪ, ದುರ್ಯೋಧನ ಇತ್ಯಾದಿಗಳು ಮಾತ್ರ 4-5 ಜನ ಮಾತ್ರ ಉಳಿದಿದ್ದರು. ಯುದ್ಧದ ದಣಿವನ್ನು ನಿವಾರಿಸುವುದಕ್ಕಾಗಿ ದುರ್ಯೋಧನ ಅಲ್ಲೇ ಹತ್ತಿರ ಇದ್ದಂತಹ ದ್ವೈಪಾಯನ ಸರೋವರದ ನೀರಿನಲ್ಲಿ ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತುಕೊಳ್ಳುತ್ತಾನೆ. ಆ ಸರೋವರದ ಬಳಿ ಬಂದಂತಹ ಅಶ್ವತ್ಥಾಮ, ಕೃತವರ್ಮ, ಕೃಪ ಇವರೆಲ್ಲರೂ ಒಟ್ಟುಗೂಡಿ ದುರ್ಯೋಧನನನ್ನು ಹುರಿದುಂಬಿಸುತ್ತಾರೆ. ಎಲೆ ಯುವರಾಜ, ನಾವು ಇನ್ನೂ ಕೂಡ ಸೋತಿಲ್ಲ, 4 ಜನರು ಇನ್ನೂ ಕೂಡ ಬದುಕುಳಿದಿದ್ದೇವೆ. ನಾವು ಈಗಲೇ ಹೋಗಿ ಆ ಪಾಂಡವರನ್ನು ಯುದ್ಧ ಮಾಡಿ ಸೋಲಿಸಿ ಬಿಡೋಣ ಎಂದು ಹುರಿದುಂಬಿಸುತ್ತಾರೆ. ಆದರೆ ದುರ್ಯೋಧನ ಯುದ್ಧದ ದಣಿವಿನಿಂದಾಗಿ ತನ್ನ ಆಪ್ತಮಿತ್ರನಾದಂತಹ ಕರ್ಣನನ್ನೂ ಕೂಡ ಕಳೆದುಕೊಂಡಿದ್ದರಿಂದಾಗಿ ಮಾನಸಿಕವಾಗಿ ಸೋತು ಹೋಗಿರುತ್ತಾನೆ. ಅವನು ಹೇಳುತ್ತಾನೆ, ಅಯ್ಯ ಸ್ನೇಹಿತರೆ, ನಾವು ಇಂದು ದಣಿದಿದ್ದೇವೆ. ಇಂದು ಈ ಜಲಸ್ತಂಭನ ವಿದ್ಯೆಯನ್ನು ಮಾಡಿ ಈ ಸರೋವರದಲ್ಲಿ ನಾನು ಆಯಾಸವನ್ನು ನೀಗಿಸಿಕೊಳ್ಳುತ್ತೇನೆ. ನಾಳೆ ಹೊಸ ಹುರುಪಿನಿಂದ ಅವರೊಂದಿಗೆ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಆ ಪಾಂಡವರು ಕೂಡ ಕೃಷ್ಣನೊಂದಿಗೆ, ದೃಷ್ಟದ್ಯುಮ್ನನೊಂದಿಗೆ ಈ ದುರ್ಯೋಧನನನ್ನು ಹುಡುಕುತ್ತಾ ಇರುತ್ತಾರೆ. ಆದರೆ ಎಲ್ಲೂ ದುರ್ಯೋಧನ ಕಾಣಸಿಗಲಿಲ್ಲ. ಅಷ್ಟರಲ್ಲಿ ಪಾಂಡವರ ಕೆಲವು ದೂತರು ಈ ದುರ್ಯೋಧನನನ್ನು ಹುಡುಕಿದ್ದರು. ಆ ದುರ್ಯೋಧನ ದ್ವೈಪಾಯನ ಸರೋವರದಲ್ಲಿ ನೀರಿನಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವಂತಹ ವಿಷಯವನ್ನು ಪಾಂಡವರ ಬಳಿ ಬಂದು ಹೇಳುತ್ತಾರೆ. ಆ ಸುದ್ದಿಯನ್ನು ಕೇಳಿದ ಕೂಡಲೇ ಆ ಪಾಂಡವರು ಕೃಷ್ಣನೊಂದಿಗೆ ಸೇರಿಕೊಂಡು ಆ ದ್ವೈಪಾಯನ ಸರೋವರದ ಬಳಿ ಬರುತ್ತಾರೆ. ಈ ದುರ್ಯೋಧನನು ಜಲಸ್ತಂಭನ ವಿದ್ಯೆಯಿಂದ ನೀರಿನಲ್ಲಿ ಅಡಗಿ ಕುಳಿತಿದ್ದನ್ನು ಕಂಡು ಅತ್ಯಂತ ಕ್ರೋಧಯುಕ್ತರಾಗಿ ಆ ದುರ್ಯೋಧನನನ್ನು ಹೀಯಾಳಿಸುತ್ತಾರೆ. ಎಲೆ ದುರ್ಯೋಧನ, ಯಾಕೆ ನಪುಂಸಕರಂತೆ ನೀರಿನಲ್ಲಿ ಅಡಗಿಕೊಂಡಿದ್ದೀಯಾ? ಎಲ್ಲ ವೀರಾತಿ ವೀರರನ್ನು ಕೂಡ ನೀನು ಸೋತು ಹೋಗಿದ್ದೀಯಾ. ನಿನ್ನ ಆಪ್ತ ಮಿತ್ರನಾದ ಕರ್ಣನೂ ಈಗ ನಿನ್ನ ಬಳಿಯಿಲ್ಲ. ಈಗ ಯಾರೂ ಇಲ್ಲದಿದ್ದರೂ ಕೂಡ ನಿನ್ನ ಜೀವವನ್ನು ಉಳಿಸಿಕೊಳ್ಳುವ ಒಂದು ದುರಾಶೆ ನಿನ್ನಲ್ಲಿದೆ. ಏಕೆ ರಣಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯಾ? ಬಾ, ನಮ್ಮೊಂದಿಗೆ ಯುದ್ಧ ಮಾಡು. ಈ ಪಾಂಡವರ ಈ ಮಾತನ್ನು ಕೇಳಿದ ದುರ್ಯೋಧನನಿಗೆ ನೀರಿನಲ್ಲಿ ಕುಳಿತಿದ್ದರೂ ಕೂಡ ಬೆವರು ಹರಿದು ಬರುತ್ತದೆ. ಆಗ ದುರ್ಯೋಧನ ನೀರಿನಿಂದಲೇ ಈ ಹೇಳಿಕೆಯನ್ನು ಕೊಡುತ್ತಾನೆ. ಎಲೆ ಯುಧಿಷ್ಠಿರ, ನಿಮ್ಮಿಂದ ನಾನು ಸೋತು ಸುಣ್ಣವಾಗಿ ಹೋಗಲಿಲ್ಲ. ನಮ್ಮ ಎಲ್ಲ ವೀರರು ಕೂಡ ಸತ್ತು ಹೋದರೂ ಕೂಡ ನನ್ನಲ್ಲಿ ಇನ್ನೂ ಕೂಡ ಯುದ್ಧದ ಆಸೆ, ಯುದ್ಧದ ಶಕ್ತಿ ನನ್ನಲ್ಲಿದೆ. ಆದರೆ ನನ್ನ ಕುದುರೆ ನನ್ನನ್ನು ಕೈಬಿಟ್ಟಿತು ಎನ್ನುವಂತಹ ಒಂದೇ ಕಾರಣಕ್ಕಾಗಿ ನಾನು ಈ ಸರೋವರದಲ್ಲಿ ಬಂದು ದಣಿವು ನಿವಾರಿಸುವುದಕ್ಕಾಗಿ ಬಂದು ಕುಳಿತಿದ್ದೇನೆ ಹೊರತು ಸೋತು ಸುಣ್ಣವಾಗಿ ಹೋಗಲಿಲ್ಲ. ಸ್ವಲ್ಪ ದಣಿವನ್ನು ನಿವಾರಿಸಿಕೊಳ್ಳುತ್ತೇನೆ, ವಿಶ್ರಾಂತಿ ತೆಗೆದುಕೊಂಡು ಬಳಿಕ ನಿಮ್ಮೊಂದಿಗೆ ಹೋರಾಡುತ್ತೇನೆ. ನಿಮ್ಮ ಎಲ್ಲರನ್ನೂ ಕೂಡ ಯಮಸದನಕ್ಕೆ ಅಟ್ಟುವ ಶಕ್ತಿ ನನ್ನಲ್ಲಿದೆ ಎಂದು ಉತ್ಸಾಹ ಭರಿತ ಮಾತುಗಳನ್ನು ದುರ್ಯೋಧನನಾಡುತ್ತಾನೆ. ದುರ್ಯೋಧನನ ಮಾತನ್ನು ಕೇಳಿದ ಯುಧಿಷ್ಠಿರನು ಸಂತೋಷಗೊಳ್ಳುತ್ತಾನೆ. ಹೇ ದುರ್ಯೋಧನ, ನಿನ್ನಲ್ಲಿ ಇನ್ನೂ ಕೂಡ ಯುದ್ಧದ ಆಸಕ್ತಿ ಸ್ವಲ್ಪವಾದರೂ ಉಳಿದಿದೆಯಲ್ಲ. ಇದು ನಿನ್ನ ಛಲ. ನಿನ್ನ ಛಲಕ್ಕೆ ನಾನು ಮೆಚ್ಚಿದ್ದೇನೆ. ಈಗಲೇ ನೀರಿನಿಂದ ಮೇಲೆದ್ದು ಬಾ. ನಮ್ಮ 5 ಸಹೋದರರಲ್ಲಿ ಒಬ್ಬರೊಡನೆ ನೀನು ಯುದ್ಧ ಮಾಡು. ನೀನು ಇಷ್ಟಪಡುವ ಆಯುಧವನ್ನು ತೆಗೆದುಕೋ. ನೀನು ನಮ್ಮ 5ರಲ್ಲಿ ಒಬ್ಬರನ್ನಾದರೂ ಗೆದ್ದೆಯಾದರೆ ನೀನು ಮತ್ತೊಮ್ಮೆ ರಾಜನಾಗುವೆ. ಒಂದು ವೇಳೆ ಸೋತರೆ ಸ್ವರ್ಗವಾಸಿಯಾಗುವೆ. ಬಾ, ನೀರಿಂದ ಮೇಲೆದ್ದು ಬಾ ಎಂದು ಹೇಳುತ್ತಾನೆ. ದುರ್ಯೋಧನ ಈ ಯುಧಿಷ್ಠಿರನ ಮಾತನ್ನು ಕೇಳಿ ಮತ್ತೊಮ್ಮೆ ಹೇಳುತ್ತಾನೆ. ಹೇ ಯುಧಿಷ್ಠಿರ, ನನಗೀಗ ರಾಜ್ಯದ ಮೇಲೆ ಯಾವ ಆಸೆಯೂ ಉಳಿದಿಲ್ಲ. ನಾನು ಈ ರಾಜ್ಯವನ್ನು ಬೇಕಾದ ಹಾಗೆ ಅನುಭವಿಸಿದ್ದೇನೆ. ಈ ರಾಜ್ಯದಲ್ಲಿ ನಿಂತು ನಾನೇನು ಮಾಡಲಿ?
ನನ್ನ ಜೀವಕ್ಕೆ ಜೀವವಾಗಿದ್ದ ರಾಧೇಯ ಇಲ್ಲ, ನನ್ನ ಸಹೋದರರು ಎಲ್ಲರೂ ಸತ್ತು ಹೋಗಿದ್ದಾರೆ. ವೀರಾತಿ ವೀರರಾದಂತಹ ಭೀಷ್ಮರು, ದ್ರೋಣಾಚಾರ್ಯರು ಇವರೆಲ್ಲರೂ ಸತ್ತು ಹೋಗಿದ್ದಾರೆ. ನಾನೀಗ ಈ ಮಸಣ ಭೂಮಿಯನ್ನು ಯಾಕೆ ಅನುಭವಿಸಲಿ? ಈ ಭೂಮಿ ನಿನಗಾಗಿಯೇ ತೆಗೆದುಕೋ. ನಾನೇ ಈಗ ಈ ಭೂಮಿಯನ್ನು ನಿನಗೆ ಕೊಡುತ್ತೇನೆ. ಈ ಭೂಮಿಯನ್ನು ನಾನು ಅನುಭವಿಸೋದಕ್ಕಿಂತ ಅರಣ್ಯಕ್ಕೆ ಹೋಗಿ ಸನ್ಯಾಸಿಗಳ ಜೀವನವನ್ನು ಮಾಡುವುದೇ ಲೇಸು ಎಂದು ತ್ಯಾಗಯುಕ್ತವಾದಂತಹ ಮಾತನ್ನಾಡುತ್ತಾನೆ. ಆಗ ಯುಧಿಷ್ಠಿರ ಮತ್ತೊಮ್ಮೆ ಹೇಳುತ್ತಾನೆ, ಹೇ ದುರ್ಯೋಧನ, ನಿನ್ನ ಈ ಹರಟೆ ಮಾತು ನನಗೀಗ ಬೇಡ. ಯಾವ ಭೂಮಿಯನ್ನು ನೀನು 1 ಇಂಚು ಕೂಡ ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೀಯೋ ಅದೇ ಭೂಮಿಗಾಗಿ ಇಷ್ಟೊಂದು ಮಹಾ ಸಂಗ್ರಾಮ ಉಂಟಾಯಿತು. ಇಷ್ಟೆಲ್ಲ ರಾಜ್ಯದ ಯೋಧರು, ವೀರಾತಿ ವೀರರೆಲ್ಲರೂ ಸತ್ತು ಹೋಗಿದ್ದಾರೆ. ನಿನ್ನ ಒಂದೇ ಒಂದು ದುರಹಂಕಾರ ಈ ಇಷ್ಟೊಂದು ನಷ್ಟಕ್ಕೆ ಕಾರಣವಾಯಿತಲ್ಲ. ಈಗ ನೀನು ತ್ಯಾಗದ ಮಾತನ್ನು ಯಾಕೆ ಆಡ್ತಿದ್ದೀಯ? ನಿನ್ನಲ್ಲಿ ಪೌರುಷ ಇದ್ದರೆ ಎದ್ದು ಬಾ, ನಮ್ಮಲ್ಲಿ ಒಬ್ಬರಲ್ಲಿ ಯುದ್ಧ ಮಾಡು. ಯುಧಿಷ್ಠಿರನ ಈ ಮಾತನ್ನು ಕೇಳಿದ ದುರ್ಯೋಧನನಿಗೆ ನೀರಿನಲ್ಲಿಯೂ ಕೂಡ ಬೆವರು ಸುರಿಸತೊಡಗುತ್ತದೆ. ಇಷ್ಟಾದರೂ ಆತ ಛಲದಂಕಮಲ್ಲ ಅಲ್ಲವೇ? ಈ ಮೈಯೆಲ್ಲ ಉರಿ ಬರುತ್ತಾ ಇದ್ದರೂ ಕೂಡ ಆತನು ಯುದ್ಧಕ್ಕಾಗಿ ನೀರಿನಿಂದ ಮೇಲೆದ್ದು ಬರುತ್ತಾನೆ. ಹಾಗೂ ಪಾಂಡವರಿಗೆ ಹೇಳುತ್ತಾನೆ, ಎಲೈ ಪಾಂಡವರೇ, ನಿಮ್ಮಲ್ಲಿ ಅತ್ಯಂತ ಶಕ್ತಿಹೀನರಾದಂತಹ ಆ ನಕುಲ ಸಹದೇವರೊಂದಿಗೆ ನಾನು ಯುದ್ಧ ಮಾಡುವುದಿಲ್ಲ. ನಿಮ್ಮಲ್ಲಿ ಅತಿಶಯ ಬಲಶಾಲಿಯಾದಂತಹ ಆ ಭೀಮನೊಂದಿಗೆ ನಾನು ಯುದ್ಧವನ್ನು ಮಾಡುತ್ತೇನೆ. ನಿಮ್ಮಲ್ಲಿ ಪೌರುಷ ಇದ್ದಲ್ಲಿ ಈ ಯುದ್ಧವನ್ನು ನೀವು ಗೆದ್ದುಕೊಳ್ಳಿ ಎಂದು ಗದಾಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ದುರ್ಯೋಧನ ಗದಾಯುದ್ಧಕ್ಕೆ ಭೀಮನೊಂದಿಗೆ ಸಿದ್ಧವಾದುದನ್ನು ಕಂಡು ಶ್ರೀಕೃಷ್ಣ ಭೀಮನಿಗೆ ಕೆಲವು ಮಾತುಗಳನ್ನಾಡುತ್ತಾನೆ. ಹೇ ಭೀಮ, ನೀನು 10,000 ಆನೆಗಳ ಬಲವುಳ್ಳವನು. ಆದರೂ ಕೂಡ ಗದಾಯುದ್ಧದಲ್ಲಿ, ದ್ವಂದ್ವ ಯುದ್ಧದಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲಾಗಿರುತ್ತದೆ. ಆ ದುರ್ಯೋಧನನು ಅತಿಶಯ ಕುಶಲಿಯಾಗಿದ್ದಾನೆ, ತೀವ್ರ ಚಲನೆ ಆತನದ್ದಾಗಿರುತ್ತದೆ. ಆದ್ದರಿಂದ ಜಾಗರೂಕನಾಗಿರು. ನೀನು ಮಾಡಿದ ಪ್ರತಿಜ್ಞೆ ನಿನಗೆ ನೆನಪಿರಲಿ. ಆ ಪ್ರತಿಜ್ಞೆಯನ್ನು ಪೂರೈಸುವ ಕಾಲ ಈಗ ಒದಗಿ ಬಂದಿದೆ. ಎಷ್ಟಾದರೂ ಕೌರವರಲ್ಲಿ ಅತಿ ಹೆಚ್ಚಿನವರನ್ನು ಕೊಂದವನು ನೀನೇ. ಈ ದುರ್ಯೋಧನನನ್ನು ಕೂಡ ಕೊಂದು ಈ ನಿನ್ನ ಜ್ಯೇಷ್ಠ ಭ್ರಾತನಾದಂತಹ ಯುಧಿಷ್ಠಿರನಿಗೆ ರಾಜ್ಯವನ್ನು ಆಳುವುದಕ್ಕೆ ಒಳ್ಳೆಯ ಸುಯೋಗವನ್ನು ಕರುಣಿಸಿಕೊಡು ಎಂದು ಕಿವಿಮಾತುಗಳನ್ನಾಡುತ್ತಾನೆ. ಭಯಂಕರವಾದಂತಹ ಗದಾ ಯುದ್ಧ ಪ್ರಾರಂಭವಾಗಿತ್ತು. ಯಾರು ಸೋಲುತ್ತಾ ಇಲ್ಲ, ಯಾರು ಗೆಲ್ಲುತ್ತಾ ಇಲ್ಲ. ಇಬ್ಬರೂ ಕೂಡ ಗದಾಯುದ್ಧದಲ್ಲಿ ಪರಾಕ್ರಮಿಗಳೇ. ಭೀಮನಲ್ಲಿ ಶಕ್ತಿ ಇದ್ದರೆ ದುರ್ಯೋಧನನಲ್ಲಿ ಯುಕ್ತಿ ಇತ್ತು, ತೀವ್ರವಾದಂತಹ ಚಲನೆ ಇತ್ತು. ಒಮ್ಮೆ ಭೀಮನು ಕೆಳಗೆ ಬಿದ್ದರೆ ಮತ್ತೊಮ್ಮೆ ದುರ್ಯೋಧನನು ಕೆಳಗೆ ಬೀಳುತ್ತಾನೆ. ಕ್ಷಣಾರ್ಧದಲ್ಲಿ ಎದ್ದೇಳುತ್ತಾರೆ. ಭಯಂಕರವಾದಂತಹ ಗದಾಯುದ್ಧ, ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಗದಾಯುದ್ಧ. ಕೊನೆಗೆ ಭೀಮನು ಒಡ್ಡಿದ ಪ್ರಹಾರವನ್ನು ತಪ್ಪಿಸುವುದಕ್ಕಾಗಿ ಛಂಗನೆ ಆಕಾಶಕ್ಕೆ ನೆಗೆದ ದುರ್ಯೋಧನ. ಭೀಮನ ಗದಾ ಪ್ರಹಾರ ಆತನ ತೊಡೆಯನ್ನು ತಟ್ಟಿತ್ತು. ಭೀಮನ ಪ್ರಹಾರದ ವೇಗದಿಂದಾಗಿ ಆತನ ತೊಡೆಯು ಛಿದ್ರವಾಗಿತ್ತು. ತೊಡೆ ಮುರಿದು ಬಿದ್ದಂತಹ ದುರ್ಯೋಧನ ಭೂಮಿಯ ಮೇಲೆ ನಿಶ್ಚೇಷ್ಟನಾಗಿ ಬಿದ್ದು ಬೀಳುತ್ತಾನೆ. ಆತನ ಸೋಲನ್ನು ಕಂಡಂತಹ ಭೀಮ ಹೃದಯ ವಿದ್ರಾವಕವಾಗಿ ನಲಿಯುತ್ತಾನೆ. ಆ ದುರ್ಯೋಧನನ ತಲೆ ಮೇಲೆ ತನ್ನ ಕಾಲನ್ನು ಇಡುತ್ತಾನೆ. ಹಾಗೂ ಹೇಳುತ್ತಾನೆ, ಹೇ ದುರ್ಯೋಧನ, ಹಿಂದೆ ನಾನು 14 ವರ್ಷದ ಮೊದಲು ಮಾಡಿದಂತಹ ಪ್ರತಿಜ್ಞೆ ಈಗ ಪರಿಪೂರ್ತಿಯಾಯಿತು. ನಾವು ಯಾವಾಗ ವನವಾಸಕ್ಕೆ ಹೊರಟಿದ್ದೆವೋ ಆಗ ನಮ್ಮನ್ನು ನಕ್ಕು ಮೂದಲಿಸಿದ್ದೀಯ. ಈಗ ನೀನು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಹೊರಟಿದ್ದೀಯ. ಈ ಕ್ಷಣದಲ್ಲಿ ನಿನ್ನ ಸ್ಥಿತಿಯನ್ನು ಕಂಡು ನಾನು ನಿನಗೆ ಮೂದಲಿಸುತ್ತಾ ಇದ್ದೇನೆ ಎನ್ನುವ ಕುಹಕವಾದಂತಹ ಮಾತನ್ನು ಭೀಮನಾಡುತ್ತಾನೆ. ಇದನ್ನು ಕಂಡು ಯುಧಿಷ್ಠಿರ ಹೇಳುತ್ತಾನೆ, ತಮ್ಮ ಭೀಮ, ಈ ರೀತಿಯಾಗಿ ದುರ್ಯೋಧನನನ್ನು ಮೂದಲಿಸಬೇಡ. ಎಷ್ಟಾದರೂ ಆತ ನಮ್ಮ ಕುಲವಂಶದ ಮಹಾರಾಜನಾಗಿದ್ದನಲ್ಲವೇ? 11 ಅಕ್ಷೌಹಿಣಿ ಸೇನೆಯ ನಾಯಕನಾಗಿದ್ದ. ಯಾರಾದರೂ ಸೋಲುವುದು ಗೆಲ್ಲುವುದು ಇದ್ದದ್ದೇ. ಆದರೆ ಸೋತ ಕ್ಷಣದಲ್ಲಿ ನಮ್ಮ ಪ್ರತೀಕಾರ ಎಲ್ಲವೂ ತೀರಿ ಹೋಯಿತು.
ಅವನು ಸೋತು ಹೋದ ನಂತರ ಆತನನ್ನು ಮೂದಲಿಸುವುದು ಮಹಾ ತಪ್ಪು ಎಂದು ಹೇಳುತ್ತಾನೆ. ಹಾಗೂ ದುರ್ಯೋಧನನ ಬಳಿ ಬಂದು ಹೇಳುತ್ತಾನೆ, ಹೇ ಸುಯೋಧನ, ಹೇ ಸೋದರ, ನಿನ್ನ ದುರಹಂಕಾರದ ಫಲ ನಿನಗೆ ಈಗ ಸಿಕ್ಕಿದೆ. ನೀನು ಸೋತು ಸುಣ್ಣವಾಗಿದ್ದೀಯ. ಯುದ್ಧ ಭೂಮಿಯಲ್ಲಿ ಸೋತಿರುವ ಕಾರಣ ನೀನು ಸತ್ತ ನಂತರ ಸ್ವರ್ಗವನ್ನೇರುತ್ತೀಯ. ಈ ಎಲ್ಲ ವೈಭವವನ್ನು ಕಳೆದುಕೊಂಡಂತಹ ಈ ಬರಡು ಭೂಮಿಯನ್ನು ನಾವು ಆಳಬೇಕಾಗಿದೆ. ನಮ್ಮ ಸ್ಥಿತಿಗಾಗಿ ನನಗೆ ಕರುಣೆ ಬರುತ್ತಾ ಇದೆ. ನೀನಾದರೂ ಸ್ವರ್ಗವಾಸಿಯಾಗಿರುತ್ತೀಯ, ನಾವಾದರೂ ಈ ಬರಡು ಭೂಮಿಯನ್ನು ಆಳಬೇಕಾಗಿದೆ. ಎಲ್ಲವೂ ದೈವೇಚ್ಛೆಯಲ್ಲವೇ ಎಂದು ಸುಯೋಧನನಿಗೆ ಅಂತಿಮ ನಮಸ್ಕಾರವನ್ನು ಸಲ್ಲಿಸುತ್ತಾನೆ.